ನಾಳೆಯಿಂದ ಸುತ್ತೂರು ಶ್ರೀ ಶಿವರಾತ್ರೀಶ್ವರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ 6 ದಿನಗಳ ಕಾಲ ಜರುಗುವಂತಹ ಜಾತ್ರಾ ಮಹೋತ್ಸವಕ್ಕೆ ಈಗಾಗಲೇ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಬರುವಂತಹ ಲಕ್ಷಾಂತರ ಭಕ್ತರಿಗಾಗಿ ಅವರಿಗೆ ಸಿಹಿಯನ್ನು ವಿತರಿಸತಕ್ಕಂಥದ್ದಿರಬಹುದು, ಪ್ರಸಾದದ ಒಂದು ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಈಗ ನಾವು ಗಮನಿಸಬಹುದು, ನಾವು ಮೈಸೂರಿನ ಸುತ್ತೂರು ಗ್ರಾಮದಲ್ಲಿದ್ದೇವೆ. ಈ ಒಂದು ಸುತ್ತೂರು ಗ್ರಾಮದಲ್ಲಿರುವಂತಹ ಸುತ್ತೂರು ಶ್ರೀ ಶಿವರಾತ್ರೀಶ್ವರ ಮಠ ಏನಿದೆ, ಆ ಒಂದು ಮಠದಲ್ಲಿ ನಾಳೆಯಿಂದ ಸುತ್ತೂರು ಜಾತ್ರಾ ಮಹೋತ್ಸವ ಇರತಕ್ಕಂಥದ್ದು. 15ನೇ ತಾರೀಕಿನಿಂದ 20ನೇ ತಾರೀಕಿನವರೆಗೆ ನಡೆಯುವಂತಹ 6 ದಿನಗಳ ಈ ಒಂದು ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ರಾಜ್ಯದ ಮೂಲೆ ಮೂಲೆಗಳಲ್ಲದೆ ಹೊರ ರಾಜ್ಯಗಳಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ. ಬರುವಂತಹ ಲಕ್ಷಾಂತರ ಭಕ್ತಾದಿಗಳಿಗೆ ಇಲ್ಲಿ ಈಗಾಗಲೇ ಸಿಹಿ ತಿನಿಸಿರಬಹುದು, ಬರುವಂತಹ ಭಕ್ತಾದಿಗಳಿಗೆ ಪ್ರಸಾದದ ಒಂದು ವ್ಯವಸ್ಥೆಯನ್ನು ಮಾಡಲಾಗ್ತಾ ಇರತಕ್ಕಂಥದ್ದು ನಾವು ಗಮನಿಸಬಹುದು. ಇಲ್ಲಿರ್ತಕ್ಕಂಥ ಬಾಣಸಿಗರಿರಬಹುದು, ಇಲ್ಲಿರ್ತಕ್ಕಂಥ ಸ್ವಯಂ ಸೇವಕರಿರಬಹುದು, ಇವರೆಲ್ಲರೂ ಕೂಡ ಸುತ್ತೂರು ಮಠಕ್ಕೆ ಬರತಕ್ಕಂಥ ಭಕ್ತಾದಿಗಳಿರ್ಬೋದು, ಇವರೆಲ್ಲರೂ ಕೂಡ ಸೇರಿ ಸುಮಾರು 3.5 ಲಕ್ಷಕ್ಕೂ ಹೆಚ್ಚಿನ ಲಡ್ಡುಗಳನ್ನು ತಯಾರು ಮಾಡ್ತಾ ಇರತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಇದು ಒಂದು ಕಡೆ ಏನು ಬರುವಂತಹ ಭಕ್ತಾದಿಗಳಿಗಾಗಿ ಅಂದಾಜಿನ ಲೆಕ್ಕಾಚಾರದಲ್ಲಿ 3.5 ಲಕ್ಷ ಲಾಡುಗಳನ್ನು ಸಿದ್ಧಪಡಿಸಲಾಗ್ತಾ ಇದೆ. ಇದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ನಾವು ಗಮನಿಸಬಹುದು, ಎಡಭಾಗದಲ್ಲಿ ಸುಮಾರು 1 ಕ್ವಿಂಟಾಲ್ 120 ಕ್ವಿಂಟಾಲ್ ಖಾರವನ್ನು ಸಿದ್ಧಪಡಿಸಲಾಗ್ತಾ ಇರತಕ್ಕಂಥದ್ದು. ಇದು ಬರುವಂತಹ ಗೆಸ್ಟ್ಗಳಿರಬಹುದು, ಬರುವಂತಹ ಭಕ್ತಾದಿಗಳಿಗೆ ನೀಡುವಂತಹ ಒಂದು ಖಾರ ಆಗಿರುತ್ತೆ. ಇನ್ನು ಅದರ ಎಡಭಾಗವನ್ನು ನಾವು ಗಮನಿಸೋದಾದರೆ ಇಲ್ಲಿ ಸಿಹಿ ಬೂಂದಿಯನ್ನು ಮಾಡಲಾಗ್ತಾ ಇದೆ. 6 ದಿನಗಳ ಕಾಲವೂ ಕೂಡ ಬರುವಂತಹ ಸಾಲು ಸಾಲು ಭಕ್ತಾದಿಗಳಿಗೆ ಈ ಒಂದು ಸಿಹಿ ಬೂಂದಿಯನ್ನು ನೀಡಲಾಗುತ್ತೆ. ಈ ಒಂದು ಸಿಹಿ ಬೂಂದಿಯು ಕೂಡ ಸುಮಾರು 130 ಕ್ವಿಂಟಲ್ ಅಷ್ಟು ಇರುತ್ತೆ. ಜೊತೆಗೆ ಅದರ ಜೊತೆಗೆ ಈಗ ನಾವು ಗಮನಿಸಬಹುದು ಮೈಸೂರು ಪಾಕ್ ಇರಬಹುದು, ಜೊತೆಗೆ ಅಲ್ಲಿ ಏನು ಕಜ್ಜಾಯಗಳನ್ನಿರಬಹುದು, ಹೀಗೆ ಹಲವು ಸಿಹಿ ತಿನಿಸುಗಳನ್ನು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಮಾಡಲಾಗುತ್ತೆ. ಮುಖ್ಯವಾಗಿ 6 ದಿನಗಳ ಕಾಲವೂ ಕೂಡ ಸಾಲು ಸಾಲು ಸಂಖ್ಯೆಯಲ್ಲಿ ಬೆಳಗ್ಗೆ ಬರುವಂಥವ್ರು ಇರಬಹುದು, ಜೊತೆಗೆ ರಾತ್ರಿ ಬರುವಂಥವ್ರು ಇರಬಹುದು, ಅವರೆಲ್ಲರೂ ಕೂಡ ಈ ಒಂದು ಪ್ರಸಾದವನ್ನು ಸ್ವೀಕರಿಸ್ತಾರೆ. ಇದು ಒಂದು ಕಡೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದ್ದರೆ, ಮತ್ತೊಂದು ಕಡೆ ಈ ಒಂದು ಜಾತ್ರಾ ಮಹೋತ್ಸವದ ವಿಶೇಷ ಅಂತ ಹೇಳಿದರೆ ರೈತರಿಗೆ ಪ್ರೋತ್ಸಾಹವನ್ನು ನೀಡುವಂತಹ ನಿಟ್ಟಿನಲ್ಲಿ ಕೃಷಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಒಂದು ವಸ್ತು ಪ್ರದರ್ಶನವನ್ನು ಆಯೋಜನೆ ಮಾಡತಕ್ಕಂಥ ಕೆಲಸವನ್ನು ಮಾಡಲಾಗುತ್ತೆ. ತದನಂತರ ಬರುವಂಥವರಿಗೆ ಏನು ವಿದ್ಯಾರ್ಥಿಗಳಿಗೆ ಉಪಯುಕ್ತವಾಗುವಂತಹ ನಿಟ್ಟಿನಲ್ಲಿ ಅವರವರ ಅಧ್ಯಯನಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಅವರಿಗೆ ವಸ್ತು ಪ್ರದರ್ಶನಗಳ ಆಯೋಜನೆ ಇರಬಹುದು, ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರಬಹುದು, ನಾಟಕಗಳಿರಬಹುದು, ಗ್ರಾಮೀಣ ಕ್ರೀಡೆಗಳನ್ನು ಉತ್ತೇಜಿಸುವಂತಹ ನಿಟ್ಟಿನಲ್ಲಿ ಹಲವು ಕ್ರೀಡೆಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಈ ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ಮಾಡಲಾಗುತ್ತೆ. ಅಂದರೆ ಹತ್ತೂರು ಜಾತ್ರೆಗೆ ಸುತ್ತೂರು ಜಾತ್ರೆ ಸಮ ಅಂತ ಅನ್ನೋ ಒಂದು ಮಾತಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಈಗ ಸುತ್ತೂರು ಜಾತ್ರಾ ಮಹೋತ್ಸವಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಮುಖ್ಯವಾಗಿ ನಾವು ಗಮನಿಸಬಹುದು, ಪ್ರತಿ ವರ್ಷವೂ ಕೂಡ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಸುತ್ತೂರು ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗುತ್ತೆ. ಇನ್ನು ಬರುವಂತಹ ಭಕ್ತಾದಿಗಳಿಗೆ ಏನೆಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಇಲ್ಲಿನ ಮುಖ್ಯಸ್ಥರು ನಮಗೆ ಮಾಹಿತಿಯನ್ನು ಕೊಡ್ತಾರೆ. ಸರ್, ಮುಖ್ಯವಾಗಿ ಎಷ್ಟು ಜನರಿಗೆ ಸಿಹಿಯನ್ನು ತಯಾರು ಮಾಡಲಾಗ್ತಾ ಇದೆ, ಯಾವ್ಯಾವ ಥರದ ಸಿಹಿಗಳಿದೆ? ಈಗ ನಮ್ಮಲ್ಲಿ ಏನಾಗುತ್ತೆ ಅಂದರೆ, ಬುದ್ಧಿಯವ್ರ ಹತ್ರ ಆಶೀರ್ವಾದ ತಗೊಳಕ್ಕೆ ಹೋದವ್ರಿಗೆ ನಾವೆಲ್ಲರೂ ಪ್ರಸಾದ ಬ್ಯಾಗ್ ಅಂತ ಕೊಡ್ತೀವಿ. ಅದಕ್ಕಾಗಿ ನಾವೊಂದು 3.25 ರಿಂದ 4 ಲಕ್ಷ ಲಾಡುಗಳನ್ನ ಮಾಡಿದ್ದೀವಿ. ಸಣ್ಣ ಲಾಡುಗಳನ್ನ ಒಂದು ಬಾಕ್ಸಲ್ಲಿ 6 ಲಾಡು ಇರುತ್ತೆ, ಆ ಥರದ್ದು ಒಂದು ಬಾಕ್ಸ್ ಹಾಕ್ತೀವಿ. ಅದಲ್ಲದೆ ಕಡಲೆ ಖಾರ ಇದೆಯಲ್ಲ, ಅದು ಒಂದು 200 ಗ್ರಾಮ್ಸ್ ಒಂದು ಪ್ಯಾಕೆಟ್ ಮಾಡಿರ್ತೀವಿ, ಅದೊಂದು ಬ್ಯಾಗ್ ಹಾಕ್ತೀವಿ. ಅದಲ್ಲದೆ ನಾವು ಈ ತೀರ್ಥ ಮತ್ತು ವಿಭೂತಿ ಅದೆಲ್ಲ ಹಾಕಿ ಪ್ರಸಾದನ ಯಾರ ಸ್ವಾಮೀಜಿಯವ್ರ ಹತ್ರ ಆಶೀರ್ವಾದ ತಗೊಳ್ತಾ ಅವ್ರಿಗೆ ಕೊಡ್ತಿರ್ತೀವಿ. ಸರಿಸುಮಾರು ಒಂದು 4 ಲಕ್ಷ ಲಾಡುಗಳನ್ನ ಈ ವರ್ಷ ನಾವು ಮಾಡ್ತಾಯಿದ್ದೀವಿ. ಅದಲ್ಲದೆ ಕಡಲೆಕಾರ ಅಂತ ನಾನು ಏನು ಹೇಳಿದೆ, ಅದು 125 ಕ್ವಿಂಟಲ್ ಆಗುತ್ತೆ. 125 ಕ್ವಿಂಟಾಲು ಪ್ರಸಾದದ ಬ್ಯಾಗ್ ಅಂತಲೇ ನಾವು ಕರಿತೀವಿ. ಅದಲ್ಲದೆ ಈ ದಾಸೋಹದಲ್ಲಿ ಯಾರ್ಯಾರು ಭಕ್ತಾದಿಗಳು ಊಟಕ್ಕೆ ಬರ್ತಾರೋ ಅವ್ರಿಗೆ ಸಿಹಿ ಬೂಂದಿ ಅಂತ ಮಾಡ್ತೀವಿ. ಅದೊಂದು 150 ಕ್ವಿಂಟಾಲ್ ಮಾಡ್ತೀವಿ. ಅದು ಊಟ ಶುರು ಮಾಡೋಕ್ಕೆ ಮುಂಚೆ ಪಾಯಸಕ್ಕೆ ಬೂಂದಿ ಹಾಕ್ಕೊಡೋದು ಒಂದು ಹಳ್ಳಿಗಳ ಕಡೆ ಒಂದು ಕಲ್ಚರು, ಅದನ್ನು ಮಾಡ್ತೀವಿ. ಅದಲ್ಲದೆ ಒಂದು 40,000 ಮೈಸೂರು ಪಾಕ್ ಮಾಡಿಸಿದ್ದೀವಿ, 40,000 ಬಾದುಷಾ ಮಾಡ್ತೀವಿ. ಕೊಬ್ಬರಿ ಮಿಠಾಯಿ ಅಂತ ಬರುತ್ತಲ್ಲ, ಅದೊಂದು 35,000 ಮಾಡಿಸಿರ್ತೀವಿ. ಇದೆಲ್ಲ ಕೂಡ ಭಕ್ತಾದಿಗಳಿಗೇ ದಾಸೋಹದಲ್ಲಿ ಸಿಹಿ ಬೂಂದಿ ಮಾತ್ರ ಕೊಡ್ತೀವಿ, ಬಾಕಿದೆಲ್ಲ ಪ್ರಸಾದದ ಬ್ಯಾಗ್ ಅಂತ ಕೊಡ್ತೀವಿ. ಯಾವುದೂ ಸೇಲ್ಗಲ್ಲ, ಅದು ಸ್ವಾಮೀಜಿಯವ್ರ ಹತ್ರ ಆಶೀರ್ವಾದ ಯಾರು ತಗೊಳ್ತಾರೋ ಅವ್ರಿಗೆಲ್ಲ ಆ ಪ್ರಸಾದ ಬ್ಯಾಗನ್ನು ಕೊಡ್ತಾ ಇರ್ತೀವಿ. ಸರ್, ಈಗ ಒಂಥರ ಫ್ಲೋಟಿಂಗ್ ಆಗ್ತಾ ಇರುತ್ತೆ, ಅಂದರೆ ಭಕ್ತಾದಿಗಳು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಸೊ ಅದನ್ನು ಇಷ್ಟೇ ಪ್ರಮಾಣ ಅಂತ ಹೇಳಿ ಲೆಕ್ಕ ಹಾಕ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂದಾಜಲ್ಲಿ ಹೇಳೋದಾದರೆ ಏನು ಮಾಡ್ಬೋದು? ಈಗೇನಾಗುತ್ತೆ ಅಂದರೆ, ಪ್ರತಿ ವರ್ಷ ನಮಗೆ ಈ 2023-24 ನಾವು ನೋಡ್ಕೊಳ್ತಾ ಬರ್ತಾ ಹೋದರೆ ನಮಗೀಗ ಒಂದು ದಿವಸಕ್ಕೆ ಒಂದು ಫ್ಲೋ ಒಂದು 40 ರಿಂದ 45,000 ಜನ ಬರ್ತಾರೆ. ಅವರಷ್ಟು ಜನಕ್ಕೆ ಪ್ರಸಾದ, ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟದೆಲ್ಲ ವ್ಯವಸ್ಥೆ ಆಗುತ್ತೆ. ಅದಲ್ಲದೆ ಒಂದು ವಾರ ಪೂರ್ತಿ ಅದು ನಡೆಯುತ್ತೆ.
ಆ ಸಿಸ್ಟಮ್ಗೆ ಎಲ್ಲ ಲೆಕ್ಕ ಹಾಕೊಳ್ಳೋದಾದರೆ ನಾವೊಂದು 3 ರಿಂದ 5 ಲಕ್ಷ ಜನ ಬರಬಹುದು ಅಂತ ನಾವು ಅಂದಾಜು ಮಾಡಿದ್ವಿ. ಸರ್, ಈ ಒಂದು ಸಿಹಿ ತಿನಿಸಿರ್ಬೋದು, ಇದಕ್ಕೆಲ್ಲ ಸಿದ್ಧತೆ ಮಾಡ್ಕೊಳ್ಳಿಕ್ಕೆ ಎಷ್ಟು ಜನರನ್ನ ಬಳಸಲಾಗಿದೆ? ಅಂದರೆ ಸ್ವಯಂ ಸೇವಕರು ಇರ್ಬೋದು, ಸೇವೆ ಮಾಡ್ತಕ್ಕಂಥವ್ರು ಇರ್ಬೋದು, ಮತ್ತು ನಿಮ್ಮ ಬಾಣಸಿಗರು ಇರ್ಬೋದು, ಇವರೆಲ್ಲರೂ. ಈಗ ನಮ್ಮಲ್ಲಿ ಏನಾಗುತ್ತೆ ಅಂದರೆ ನಮ್ಮದು JSS ಪಾಲಿಟೆಕ್ನಿಕ್ ಅಂತ ನಮ್ಮ JSS ಮಹಾವಿದ್ಯಾಪೀಠ ಕಡೆ ಬರ್ತವೆ. ನಾವು ಇಲ್ಲಿಗೆ ಸಿಹಿ ಇನ್ಚಾರ್ಜ್ಗೆ ನಾವು ಇದ್ದೀವಿ. ಇಲ್ಲಿ ಸರಿ ನಾವೆಲ್ಲ ಒಂದು 30 ಜನ ಸ್ಟಾಫ್ಸ್ಗಳು ಪ್ರಿಪ್ರೇಷನ್ಗೆ ಬೇಕಾಗಿರೋಂಥದ್ದನ್ನೆಲ್ಲ ನಾವು ಉಸ್ತುವಾರಿ ನೋಡ್ಕೊಳ್ಳಿಕ್ಕೋಸ್ಕರ. ಅದಲ್ಲದೆ ಅಡುಗೆ ಈ ಸ್ವೀಟನ್ನು ತಯಾರಿಸೋಕ್ಕೆ ಅಂತಲೇ ಈಗ ರಾಜು ಅಂತ ಹೇಳಿದ್ರಲ್ಲ, ಅವ್ರ ಕಡೆಯಿಂದನೇ 120 ಜನ ಬಂದಿದ್ದಾರೆ. 120 ಜನ ಬಂದು ಅವ್ರು ಬೂಂದಿ ಮಾಡೋದು, ಸ್ವೀಟ್ ಮಾಡೋದೆಲ್ಲ ಮಾಡ್ತಾರೆ. ಅದಲ್ಲದೆ ಮತ್ತೆ ಒಂದು 50 ಜನ ಈ ಲಾಡು ಕಟ್ಟೋದಕ್ಕೆ ಅಂತ ಬರ್ತಾರೆ. ಎಲ್ಲ ಈ ಬರೀ ಸ್ವೀಟ್ ಸೆಕ್ಷನ್ ಒಂದಕ್ಕೆ ನಾವು ಲೆಕ್ಕ ಹಾಕೋದಾದರೆ ಒಂದು 300 ಜನ ಕೆಲಸ ಮಾಡ್ತೀವಿ. ಪ್ರತಿದಿನ 300 ಜನ ಕೆಲಸ ಮಾಡ್ತೀವಿ. ಈ ಥರದ ಒಂದು ಸೇವೆ ಮಾಡುವಂಥ ಅವಕಾಶ ನಿಮ್ಗೆ ಒದಗಿದೆ, ಅದು ಒಂದು ಕಡೆ. ಮತ್ತೊಂದು ಕಡೆ ಈ ಜಾತ್ರಾ ಮಹೋತ್ಸವದ ಬಗ್ಗೆ ಹೇಳೋದಾದರೆ ತಮಗೆ ಜಾತ್ರಾ ಮಹೋತ್ಸವ ಒಂದು 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 ಒಳ್ಳೆ ಸಮಯ ಇದು. ಎಲ್ಲ ಊರಿನವರೆಲ್ಲರೂ ಈಗ ತಾನೇ ಯಾವ್ದು ವ್ಯವಸಾಯದೆಲ್ಲ ಮುಗಿಸಿರ್ತಾರೆ, ಸೇರ್ಕೊಳ್ಳೋಂಥದ್ದು. ಇಲ್ಲಿ ಬಂದರೆ ಏನಾಗುತ್ತೆ ಅಂದರೆ ರೈತರುಗಳಿಗೆಲ್ಲರಿಗೂ ಒಂದು ಕಲ್ಚರ್ ಎಕ್ಸ್ಚೇಂಜ್ ಆಗುತ್ತೆ. ಈಗ ಅವ್ರೇನೋ ಬೆಳೆದಿರ್ತಾರೆ, ಇನ್ಯಾರಿಗೊಬ್ರು ಎಕ್ಸ್ಚೇಂಜ್ ಆಗಬೇಕಾಗಿರುತ್ತೆ. ಇದಕ್ಕೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಇದು. ಹಳ್ಳಿಯವರು ಸುತ್ತಮುತ್ತ ಎಲ್ಲ ಹಳ್ಳಿಯವರೆಲ್ಲ ಬರ್ತಾರೆ, ಒಬ್ರಿಗೊಬ್ರು ಪರಿಚಯ ಆಗ್ತಾರೆ. ಊರನ್ನ ಪರಿಚಯ ಆದ್ರೇ ಯಾವಾಗಲೂ ಒಳ್ಳೆಯದು. ಅದಕ್ಕೋಸ್ಕರ ಸ್ವಾಮೀಜಿಯವರು ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತಿದ್ದಾರೆ. 5 ಲಕ್ಷ ಜನ ಅಂದರೆ ಏನು ಕಡಿಮೆ ಏನಲ್ಲ ಅದು. ಆಮೇಲೆ 5 ಲಕ್ಷ ಜನ ಯಾರೋ ಬೇರೆ ಕಡೆಯಿಂದ ಬಸ್ಸಲ್ಲಿ ಬರೋಂಥವ್ರಲ್ಲ, ಅವರೇ ಸ್ವಯದಾಗಿ ಪಕ್ಕದ ಊರಿಂದ ಬರ್ತಾರೆ. ಬಸ್ಸಲ್ಲಿ ಬಂದು ಅವೆಲ್ಲ ಮಾತಾಡಿಸ್ಕೊಂಡು ಇಲ್ಲೆಲ್ಲ ಇಲ್ಲಿ ಒಂದು ಸಣ್ಣ ವ್ಯಾಪಾರದೇ ಆಗ್ತಾರೆ. ಅದನ್ನು ನೋಡ್ಬೋದು. ಈ ಹಳ್ಳಿಗಳ ಕಡೆ ತಯಾರಿಸುವಂತಹ ಏನೇನೋ ಕೈ ಕುಶಲ ವಸ್ತುಗಳಿರ್ತವೆ, ಅದು ವ್ಯಾಪಾರಗಳಾಗ್ತವೆ. ಗೊತ್ತಾಗುತ್ತೆ ಮಕ್ಕಳುಗಳಿಗೆ, ಒಂದು ಕಲ್ಚರ್ ಗೊತ್ತಾಗುತ್ತೆ. ಈಗ ನಮ್ಮಲ್ಲಿ ಇಲ್ಲಿ ಎಲ್ಲ ಕೆಲಸ ಮಾಡ್ತಿರೋಂತಹ ಮಕ್ಕಳುಗಳು, ಪ್ಯಾಕ್ ಮಾಡ್ತಿರಲ್ಲ, ಅವರೆಲ್ಲರೂ ಫಿಸಿಕಲಿ ಚಾಲೆಂಜ್ಡ್ ಮಕ್ಕಳು. ಅವ್ರಿಗೆ ಕಿವಿ ಕೇಳಿಸಲ್ಲ, ಕೆಲವ್ರಿಗೆ ಬ್ಲೈಂಡ್ನೆಸ್ ಪ್ರಾಬ್ಲಮ್ ಇರುತ್ತೆ, ಹ್ಯಾಂಡಿಕ್ಯಾಪ್ಟ್ ಇರ್ತಾರೆ. ಅಂಥ ಮಕ್ಕಳುಗಳೆಲ್ಲ ಬರ್ತಾರೆ, ಭಾಳ ಉತ್ಸುಕತೆಯಿಂದ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಒಂದು ಒಳ್ಳೆಯ ವಾತಾವರಣ. ಮಕ್ಕಳುಗಳ ಮುಂದಿನ ಜನ್ರೇಷನ್ಸ್ಗಳಿಗೆ ಕೊಡಬೇಕಾಗಿರುವಂತಹ ಒಂದು ಒಳ್ಳೆ ಇನ್ಫಾರ್ಮೇಷನ್ ಕೂಡ ಇದು. ಜೊತೆಗೆ ಹಳ್ಳಿಗೆ ಸೊಡಗು ಏನಿದೆ ಅದೆಲ್ಲ ಎಲ್ರಿಗೂ ತಿಳ್ಕೊಳ್ಬೇಕು. ಒಂದು ಇಂಟರ್ ಕಲ್ಚರ್ ಎಕ್ಸ್ಚೇಂಜ್ ಆಗುತ್ತೆ ಅಂತ ನಂಗೆ ಅನಿಸುತ್ತೆ. ಇದಿಷ್ಟು ಇಲ್ಲಿ ಸಿಹಿ ತಿನಿಸಿನ ಇನ್ಚಾರ್ಜ್ನವರ ಮಾತು. ಮುಖ್ಯವಾಗಿ ಹತ್ತೂರು ಜಾತ್ರೆಗೆ ಸುತ್ತೂರು ಜಾತ್ರೆ ಸಮ ಅನ್ನೋ ಮಾತಿರ್ತಕ್ಕಂಥದ್ದು. ಯಾಕೆಂತ ಹೇಳಿದರೆ ಎಲ್ಲ ರೀತಿಯಾದಂತಹ ಕಲ್ಚರ್, ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ಕೃಷಿ ಚಟುವಟಿಕೆಗೆ ಸಂಬಂಧಪಟ್ಟಂಥದ್ದಿರ್ಬೋದು, ದನಗಳ ಜಾತ್ರೆ ಇರ್ಬೋದು, ಜೊತೆಗೆ ಶಾಲಾ ಕಾಲೇಜಿನ ಮಕ್ಕಳಿಗೆ ಉಪಯುಕ್ತವಾಗುವಂತಹ ರೀತಿಯಲ್ಲಿ ಜಾತ್ರಾ ಮಹೋತ್ಸವದ ವ್ಯವಸ್ಥೆಗಳಿರ್ಬೋದು, ಜೊತೆಗೆ ಬರುವಂತಹ ಲಕ್ಷಾಂತರ ಭಕ್ತಾದಿಗಳಿಗೆ ದಾಸೋಹ, ಅನ್ನ ದಾಸೋಹ ಇರ್ಬೋದು, ಶಿಕ್ಷಣ ದಾಸೋಹ ಇರ್ಬೋದು, ಜೊತೆಗೆ ಮುಖ್ಯವಾಗಿ ಅಕ್ಷರ ದಾಸೋಹಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡ್ತಕ್ಕಂಥದ್ದು ಸುತ್ತೂರು ಜಾತ್ರಾ ಮಹೋತ್ಸವ. ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಬರುವಂಥ ಲಕ್ಷಾಂತರ ಭಕ್ತಾದಿಗಳಿಗೆ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ 3 ಹೊತ್ತು ಕೂಡ ಪ್ರಸಾದವನ್ನು, ಅಂದರೆ ನಿರಂತರವಾಗಿ ನೀಡತಕ್ಕಂಥ ಒಂದು ಕೆಲಸವನ್ನು ಮಾಡೋ ಮುಖಾಂತರ ಅದ್ಧೂರಿಯಾಗಿ ರಥೋತ್ಸವವನ್ನು ನೆರವೇರಿಸಲಾಗುತ್ತೆ. ಕ್ಯಾಮರಾ ಪರ್ಸನ್ ಜೀವನ್ ಜೊತೆ ಪುನೀತ್, TV5 ಮೈಸೂರು.